ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿ ವ್ಲಾಗ್ಸ್. ಇವತ್ತು ಬೆಳಗ್ಗೆ ಅಮ್ಮ ರೊಟ್ಟಿ ಮಾಡಿತ್ತು, ತಿನ್ಕೊಂಡು ಕಾಲೇಜಿಗೆ ಹೊರಟೆ. ಬೇಗ 8:15ಗೆ ಬರೋಕ್ಕೆ ಹೇಳಿದ್ರು. ನೋಡಿದ್ರೆ ಎಲ್ಲಿ ಕರ್ಕೊಬಂದ್ಬಿಟ್ಟು ತರಕಾರಿ ಹೆಚ್ಚಕ್ಕೆ ಅಂತ ಕೂರ್ಸವ್ರೆ. ಸದ್ಯಕ್ಕೆ ಜೀವನನ ನಾನು ಮಾನಸಕ ಮಾತ್ರ ಬಂದಿದ್ದೀವಿ. ಇವತ್ತು ನಮ್ಮ ಕಾಲೇಜಲ್ಲಿ ಕೆಮ್ ಓರಿಯೆಂಟೇಷನ್ ಅಂತ ಇಂಟರ್ ಕಾಲೇಜ್ ಸೆಮಿನಾರ್ ಕಾಂಪಿಟೇಷನ್ ಇದೆ. ಸೆಮಿನಾರ್ ಪ್ರೆಸೆಂಟೇಷನ್ಗೆ ನಾನು ಕಾಂಪಿಟ್ ಮಾಡ್ತೀನಿ. ಮತ್ತು ಇವತ್ತು ರಂಗೋಲಿ ಕಾಂಪಿಟೇಷನ್ ಇದೆ, ಕೆಮ್ ರಂಗೋಲಿ ಕಾಂಪಿಟೇಷನ್. ಸೊ ಅದಕ್ಕೂ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ರಂಗೋಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿಂತ ಮುಂಚೆ ನಿನ್ನೆದೊಂದು ಕ್ಲೀನಿಂಗ್ ರೀಕ್ಯಾಪ್ ಇದೆ, ನೋಡ್ಕೊಂಡು ಅನನ್ಯ ಹರ್ಷಿತನ ಹೈಲೈಟ್ ಮಾಡಿ ಕಿರಣ್ ಸರ್ ಉಸ್ತುವಾರಿಯಲ್ಲಿ ಕ್ಲೀನಿಂಗ್ ನಡೀತಾ ಇದೆ. ಇದೇ ಮೈನ್ ಆಗಿರ್ಬೇಕು ಆ ಬ್ಲಾಗಲ್ಲಿ. ಇದು ಖಾಲಿ ಓಡಾಡ್ತಾ ಐತೆ ಹುಡುಗಿ. ಯಾಕೆ ಬಂದ್ಬಿಡು, ಎಲ್ಲ ಕೆಲಸ ಮಾಡಿ. ಅನನ್ಯ ಇಲ್ಲೋಡು, ಪ್ರಿಯಾಂಕಾ ಅನನ್ಯ ಒಂದು ಹಾಯ್ ಮಾಡು. ಹರ್ಷಿತಾ ನೀನು, ಹರ್ಷಿತಾ ರಂಜಿತಾ ಎಷ್ಟೊಂದು ಜನ ರಂಗೋಲಿ ಬಿಡಿಸ್ತಾರೆ. ಇವಳು ಮಾತ್ರ ಸುಮ್ಮನೆ ನಿಂತವಳೆ, ಏನು ಮಾಡ್ತಾ ಇಲ್ಲ. ಫೈನಲಿ ಇದಾಗಿತ್ತು ನಮ್ಮ ಕೆಮ್ ರಂಗೋಲಿ ಕಾಂಪಿಟೇಷನ್ಗೆ. ಶ್ರುತಿ ಮ್ಯಾಮ್, ರಶ್ಮಿ ಮ್ಯಾಮ್ ಜಡ್ಜ್ ಆಗಿದ್ದಾರೆ. ಅಷ್ಟೊತ್ತಿಗೆ ಕೆಮ್ ಓರಿಯೆಂಟೇಷನ್ ಸ್ಟಾರ್ಟ್ ಆಯಿತು. ಬೇರೆ ಕಾಲೇಜಿಂದ ತುಂಬ ಸ್ಟೂಡೆಂಟ್ಸ್ ಬಂದಿದ್ದರು. ಅವ್ರ ಸೆಮಿನಾರ್ ಆದಮೇಲೆ ನನ್ನ ಸೆಮಿನಾರ್ ಇತ್ತು. ಮುಗಿಸ್ಕೊಂಡು ಸೆಮಿನಾರ್ಸ್ ಮುಗೀತು. ಊಟಕ್ಕೆ ಅಂತ ಬ್ರೇಕ್ ಬಿಟ್ಟಿದ್ರು. ಬುಡ್ ತಿಂತವ್ರೆ ಗೈಸ್ ಇವರಿಬ್ರು. ಮೊದಲೇ ಹಾಕ್ಸ್ಕೊಂಬಂದು ಕಳ್ಳೀರು. ಊಟ ಆದಮೇಲೆ ಎಲ್ಲ ಪಾತ್ರೆ ತೊಳೆಯೋಕ್ಕೆ ಅಂತ ಹೋಗಿದ್ವಿ. ಮುಗಿಸ್ಕೊಂಬತ್ತಾ ಇದ್ದೀವಿ. ಈಗ PT ಪ್ರೆಸೆಂಟೇಷನ್, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮತ್ತು ವೋಟ್ ಆಫ್ ಥ್ಯಾಂಕ್ಸ್ನ ಊಟ ಆದಮೇಲೆ ಇಟ್ಕೊಂಡಿದ್ರು. ಪಾರ್ಟಿಸಿಪೇಟ್ ಮಾಡಿದ್ರಿಂದ ನಮಗೂ ಕೂಡ ಸರ್ಟಿಫಿಕೇಟ್ ಮತ್ತು ಶೀಲ್ಡ್ ಕೊಟ್ಟರು. ಇಸ್ಕೊಂಡು ಮನೆ ಕಡೆ ಹೊರಟೆ. ಮನೆಗೆ ಬಂದು ನಮ್ಮಮ್ಮ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋಗಿದ್ರು. ಸೊ ವೀಡಿಯೋ ಎಡಿಟ್ ಮಾಡಿಕೊಟ್ಟೆ. ಅಷ್ಟೊತ್ತಿಗೆ ಊಟದ ಟೈಮ್ ಆಗಿತ್ತು. ಗಂಜಿ ಕೊಡ್ದು. ಫೈನಲಿ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.